ಸಮಸ್ತ ಕರ್ನಾಟಕದ ಜನತೆಗೆ 63ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ರಾಜ್ಯದ ಏಕೀಕರಣವಾಗಿ 63 ವರ್ಷಗಳು ಕಳೆದಿದೆ. ಅಂದರೆ 1956ರಲ್ಲಿ ಕರ್ನಾಟಕ ರಾಜ್ಯದ ಅಂದರೆ ಅಂದಿನ ಮೈಸೂರು ರಾಜ್ಯದ ಏಕೀಕರಣ ಆದಂಥ ಸುದಿನ ನವೆಂಬರ್ 1ನೇ ತಾರೀಕು 1956. ಅದೇ ರೀತಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಅಂತ ನಾಮಕರಣ ಆಗಿ 46 ವರ್ಷಗಳು ಕಳೆದಿವೆ. 1973ರ ನವೆಂಬರ್ 1ರಂದು ಕರ್ನಾಟಕ ರಾಜ್ಯ ಅಂತ ಮೈಸೂರು ರಾಜ್ಯವನ್ನು ಮರುನಾಮಕರಣ ಮಾಡಿ ಘೋಷಣೆ ಮಾಡಿದಂಥ ಸುದಿನ. ಆದರೆ ಎಲ್ಲೋ ಒಂದು ಕಡೆ ಇಂದಿನ ಪೀಳಿಗೆಗೆ ಈ ಕರ್ನಾಟಕ ಏಕೀಕರಣ ಹೋರಾಟದಲ್ಲಿ ಆದಂಥ ಬಲಿದಾನಗಳು, ತ್ಯಾಗಗಳು, ಎಷ್ಟು ಸುದೀರ್ಘವಾಗಿದ್ದಂಥ ಹೋರಾಟ, ಇವೆಲ್ಲವುಗಳ ಬಗ್ಗೆ ಮಾಹಿತಿನೇ ಇಲ್ಲದೆ ಇರತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಿಜಕ್ಕೂ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ. ಸುಮಾರು 2300 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಕನ್ನಡ ಭಾಷೆ ವಿಶ್ವದ ಅತ್ಯಂತ 3 ಪ್ರಾಚೀನ ಭಾಷೆಗಳಲ್ಲಿ ಒಂದು ಅನ್ನೋ ಖ್ಯಾತಿಗೆ ಪಾತ್ರವಾಗಿದೆ. ಒಂದು ಸಂಸ್ಕೃತ, ಒಂದು ಗ್ರೀಕು ಮತ್ತು ಇನ್ನೊಂದು ಕನ್ನಡ. ಆದರೆ ಸಂಸ್ಕೃತ ಬಿಟ್ಟರೆ ಕನ್ನಡ ಭಾಷೆನೇ ಇಡೀ ವಿಶ್ವದಲ್ಲಿ ಅತ್ಯಂತ ಹಳೆಯ ಭಾಷೆ ಅನ್ನೋದು ಹಲವಾರು ಬಾರಿ ರುಜುವಾತಾಗಿದೆ. ಯಾವ ಗ್ರೀಕ್ ಭಾಷೆಯನ್ನು 2ನೇ ಹಳೆಯ ಭಾಷೆ ಅಂತ ಕರೆಯಲಾಗ್ತಾ ಇದೆ, ಆ ಗ್ರೀಕ್ ಭಾಷೆಯ ನಾಟಕಗಳಲ್ಲಿ ಕ್ರಿಸ್ತಪೂರ್ವ 300ರಲ್ಲೇ ಅಂದರೆ 2300 ವರ್ಷಗಳ ಹಿಂದೆಯೇ 113 ಕನ್ನಡ ಪದಗಳನ್ನು ಬಳಸಿದಂಥ ಉದಾಹರಣೆಗಳು, ದಾಖಲೆಗಳು ನಮಗೆ ಸಿಗುತ್ತೆ. ಅಂದರೆ ಗ್ರೀಕ್ ಭಾಷೆಗಿಂತಲೂ ಕನ್ನಡ ಭಾಷೆ ಅತ್ಯಂತ ಹಳೆಯ ಭಾಷೆ. ಗ್ರೀಕ್ ಭಾಷೆ ಹುಟ್ಟೋದಕ್ಕಿಂತಲೂ ಮೊದಲೇ ಕನ್ನಡ ಭಾಷೆ ಉಗಮವಾಗಿತ್ತು ಅನ್ನೋದಕ್ಕೆ ಅತ್ಯಂತ ಸ್ಪಷ್ಟವಾದ ಉದಾಹರಣೆಗಳು ನಮಗೆ ಸಿಗುತ್ತೆ. ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ಶಾತವಾಹನರು, ವಿಜಯನಗರದ ಅರಸರು ಮತ್ತು ಮೈಸೂರು ಸಂಸ್ಥಾನದ ಅರಸರು, ಇವರೆಲ್ಲರ ಆಳ್ವಿಕೆಯಿಂದ ಸಮೃದ್ಧವಾಗಿದ್ದಂಥ ಕನ್ನಡ ನಾಡು, ಇವರ ಎಲ್ಲರ ಆಳ್ವಿಕೆಯಲ್ಲಿ ಕನ್ನಡ ಭಾಷೆ ಉತ್ತುಂಗದಲ್ಲಿತ್ತು. ಕಾವೇರಿ, ಗೋದಾವರಿ, ನರ್ಮದಾ ನದಿಯ ತೀರದವರೆಗೆ ಕನ್ನಡ ನಾಡು ಹರಡಿತ್ತು ಅನ್ನೋದು ದಾಖಲೆಗಳಿಂದ ನಮಗೆ ಗೊತ್ತಾಗತ್ತೆ. 9ನೇ ಶತಮಾನದಲ್ಲಿ ರಚಿತವಾದಂಥ ರಾಷ್ಟ್ರಕೂಟ ಚಕ್ರವರ್ತಿ ಅಮೋಘವರ್ಷ ನೃಪತುಂಗನ ಆಸ್ಥಾನದಲ್ಲಿದ್ದಂಥ ಶ್ರೀ ವಿಜಯ ಕವಿ ರಚನೆ ಮಾಡಿರ್ತಕ್ಕಂಥ ಕನ್ನಡದ ಪ್ರಪ್ರಥಮ ಕಾವ್ಯಗ್ರಂಥ ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದಮ ಗೋದಾವರಿ ವರಮಿರ್ದ ನಾಡದ ಕನ್ನಡದೋಳ್ ಅನ್ನೋ ಒಂದು ವಾಕ್ಯವನ್ನು ಉಲ್ಲೇಖ ಮಾಡಿದ್ದಾರೆ ಅಂದರೆ ಕನ್ನಡ ನಾಡಿನ ವಿಸ್ತೀರ್ಣ ಕಾವೇರಿಯಿಂದ ಗೋದಾವರಿವರೆಗೆ ಹರಡಿತ್ತು ಅನ್ನೋ ಒಂದು ಅಂಶವನ್ನು ಅತ್ಯಂತ ಸ್ಪಷ್ಟವಾಗಿ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ನಾವು ಕಾಣ್ಬೋದಾಗಿದೆ. ಈ ರೀತಿ ಭೌಗೋಳಿಕ ವ್ಯಾಪ್ತಿಯ ಕರ್ನಾಟಕ ರಾಜ್ಯವನ್ನು 1956 ನವೆಂಬರ್ 1ನೇ ತಾರೀಕು ವಿದ್ಯುಕ್ತವಾಗಿ ಮೈಸೂರು ರಾಜ್ಯ ಅಂತ ಹೇಳಿ ಕರೆಯಲ್ಪಡ್ತಿದ್ದಂಥ ಕನ್ನಡಿಗರ ನಾಡನ್ನು ಸಂವಿಧಾನಾತ್ಮಕವಾಗಿ ಕರ್ನಾಟಕ ರಾಜ್ಯ ಅಂತ ಘೋಷಣೆ ಮಾಡಿದ್ದು 1973 ನವೆಂಬರ್ 1ನೇ ತಾರೀಕು. ಇವತ್ತಿಗೂ ಕೂಡ ನಾವು ಮಹಾರಾಷ್ಟ್ರ ಭಾಗದ ಖಾನಾಪುರ ಸುತ್ತಮುತ್ತಲ ಪ್ರದೇಶ, ನಾಸಿಕ್ ಪ್ರದೇಶಗಳಲ್ಲಿ ಕಾನಡೆ ಅನ್ನೋ ಜನಾಂಗವನ್ನು ಲಕ್ಷಾಂತರ ಪ್ರಮಾಣದಲ್ಲಿರ್ತಕ್ಕಂಥದ್ದು ಗುರುತಿಸ್ಬೋದು. ಕಾನಡ ಮತ್ತು ಕಾನಡೆ ಅನ್ನೋದೇ ಕನ್ನಡಿಗರ ಮನೆತನ ಅನ್ನೋದು ನಿಸ್ಸಂಶಯವಾಗಿ ರುಜುವಾತಾಗಿರ್ತಕ್ಕಂಥದ್ದು. ಸುಮಾರು 5 ಭಾಗಗಳಲ್ಲಿ ಕನ್ನಡ ನಾಡು ಹಂಚಿ ಹೋಗಿತ್ತು. ಮೈಸೂರು ಸಂಸ್ಥಾನ, ಹೈದರಾಬಾದ್ ಸಂಸ್ಥಾನ, ಮುಂಬೈ ಕರ್ನಾಟಕದ ಸಂಸ್ಥಾನ, ಮದ್ರಾಸ್ ಕರ್ನಾಟಕ ಮತ್ತು ಕೊಡಗು ಸಂಸ್ಥಾನ, ಈ 5 ಭಾಗಗಳಲ್ಲಿ ಕನ್ನಡ ರಾಜ್ಯ ಹಂಚಿ ಹೋಗಿದ್ದಂಥದ್ದು ನಮಗೆ ಗೊತ್ತಿರತಕ್ಕಂಥದ್ದು. ಈ 5 ಸಂಸ್ಥಾನಗಳಲ್ಲಿ ಒಟ್ಟು 20 ವಿಭಾಗಗಳಾಗಿ ಕನ್ನಡ ನಾಡು ಹಂಚಿ ಹೋಗಿದ್ದಂಥದ್ದು. ಮದ್ರಾಸ್ ಪ್ರಾಂತದಲ್ಲಿ ದಕ್ಷಿಣ ಕನ್ನಡ, ಬಳ್ಳಾರಿ, ನೀಲಗಿರಿ ಜಿಲ್ಲೆಗಳು, ಕೊಳ್ಳೇಗಾಲ, ಹೊಸೂರು, ಮಡಕ್ಷಿರಾ ತಾಲೂಕುಗಳು. ಮುಂಬೈ ಪ್ರಾಂತದಲ್ಲಿ ಉತ್ತರ ಕನ್ನಡ, ಬೆಳಗಾವಿ, ಧಾರವಾಡ, ಸೊಲ್ಲಾಪುರ ಮತ್ತು ಮಂಗಳವೇಡೆ ಜಿಲ್ಲೆಗಳು, ಪ್ರಾಂತಗಳು. ಹೈದರಾಬಾದ್ ಸಂಸ್ಥಾನದಲ್ಲಿ ಗುಲ್ಬರ್ಗ, ಬೀದರು, ರಾಯಚೂರು ಜಿಲ್ಲೆಗಳು. ಕೊಡಗು ಜಿಲ್ಲೆಗೆ ತನ್ನದೇ ಆದಂಥ ಪ್ರತ್ಯೇಕ ಸ್ಥಾನಮಾನ. ಕೊಲ್ಲಾಪುರ ಸಂಸ್ಥಾನ, ರಾಯಬಾಗ, ಕಡಕೋಳ, ತೋರಗಲ್ಲು ಮತ್ತು ಮೊದಲಾದ ಪ್ರದೇಶಗಳು. ಹಾಗೆ ಸಾಂಗ್ಲಿ ಸಂಸ್ಥಾನದಲ್ಲಿ ತೇರದಾಳ, ಶಹಾಪುರ, ದೊಡ್ಡನಾಡ ಮತ್ತು ಶಿರಹಟ್ಟಿ ಪ್ರದೇಶಗಳು. ಅಕ್ಕಲಕೋಟೆ ಸಂಸ್ಥಾನ, ಸವಣೂರು ಸಂಸ್ಥಾನ, ಸಂಡೂರು ಸಂಸ್ಥಾನ,
ಮುಧೋಳ ಸಂಸ್ಥಾನ, ರಾಯದುರ್ಗ ಸಂಸ್ಥಾನ, ಈ ರೀತಿ ಬೇರೆ ಬೇರೆ ಸಂಸ್ಥಾನಗಳ ಹೆಸರಿನಲ್ಲಿ ಸುಮಾರು 20 ಭಾಗಗಳಾಗಿ ಕನ್ನಡ ನಾಡು ಹರಿದು ಹಂಚು ಹೋಗಿತ್ತು. ನಿಜವಾದ ಕನ್ನಡ ನಾಡಿನ ಕನ್ನಡ ಭಾಷಿಗರ ಪ್ರದೇಶಗಳ ಪೈಕಿ 1/3 ಭಾಗದಷ್ಟು ಮಾತ್ರ ಮೈಸೂರು ಸಂಸ್ಥಾನದಲ್ಲಿ ಉಳ್ಕೊಂಡಿತ್ತು. ಇನ್ನು 2 ಭಾಗದಷ್ಟು ಪ್ರದೇಶಗಳು ಕನ್ನಡಿಗರ ಪ್ರದೇಶಗಳು ಬೇರೆ ಬೇರೆ 20 ವಿಭಾಗಗಳಲ್ಲಿ ಹರಿದು ಹಂಚು ಹೋಗಿದ್ದಂಥದ್ದು. 1865ರಲ್ಲಿ ಮುಂಬೈ ಪ್ರಾಂತದ ದಕ್ಷಿಣ ಭಾಗಗಳ ಶಿಕ್ಷಣಾಧಿಕಾರಿಯಾಗಿ ಬ್ರಿಟಿಷ್ ಆಡಳಿತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ನೇಮಕವಾಗಿದ್ದಂಥ W.A. ರಸೆಲ್ ಅವರು ಕನ್ನಡ ಭಾಷಾ ಪ್ರಗತಿಗೆ ಸಾಕಷ್ಟು ಶ್ರಮಿಸಿದ್ದಾರೆ. ರಸೆಲ್ ಅವರು ಕನ್ನಡ ಭಾಷೆ ಬಗ್ಗೆ ತೋರಿಸಿದಂಥ ಕಳಕಳಿಯನ್ನು, ಕನ್ನಡ ಭಾಷಾ ಮತ್ತು ಕನ್ನಡ ನೆಲದ ಬಗ್ಗೆ ಇಟ್ಕೊಂಡಿದ್ದಂಥ ಗೌರವವನ್ನು ಅರ್ಥ ಮಾಡಿಕೊಂಡಂಥ ನಮ್ಮ ಕನ್ನಡ ಹೋರಾಟಗಾರರಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಕನ್ನಡ ಭಾಷೆ ಬಗ್ಗೆ ಅಪ್ರತಿಮ ಅಭಿಮಾನವನ್ನು ಇಟ್ಕೊಂಡಿದ್ದಂಥ ಡೆಪ್ಯೂಟಿ ಚನ್ನಬಸಪ್ಪನವರು, ದೊಡ್ಡ ಶ್ರೀನಿವಾಸರಾಯರು, ಹುಯಿಲ್ಗೋಳ ಭುಜಂಗರಾಯರು, ರಾಹ ದೇಶಪಾಂಡೆಯವರು ಮತ್ತು ಅವರ ವಿಶೇಷ ಪ್ರಯತ್ನಗಳಾಗಿ ಈ 5 ಪ್ರಾಂತ್ಯಗಳಲ್ಲೇನಿತ್ತು, ಈ 20 ವಿಭಾಗಗಳಾಗಿ ವಿಂಗಡಣೆ ಆಗಿದ್ದಂಥ 5 ಪ್ರಾಂತ್ಯಗಳು ಮದ್ರಾಸ್ ಪ್ರಾಂತ್ಯ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಮೈಸೂರು ಸಂಸ್ಥಾನ ಮತ್ತು ಕೊಡಗು ಸಂಸ್ಥಾನ, ಈ 5 ಭಾಗಗಳಲ್ಲಿ ಹೇರಳವಾಗಿ ಕನ್ನಡ ಶಾಲೆಗಳು ಪ್ರಾರಂಭ ಆಗಕ್ಕೆ ಶುರುವಾಯಿತು. ಈ ರಾಹ ದೇಶಪಾಂಡೆ ಅವರು ಯಾರು ಅಂತಂದರೆ ಮುಂದೆ ಅವರೇ ಸಿರಿಗನ್ನಡಂ ಗೆಲ್ಗೆ ಅನ್ನೋ ಘೋಷವಾಕ್ಯವನ್ನು ಕನ್ನಡಿಗರಿಗೆ ಕೊಟ್ಟಂಥವ್ರು. ಮೈಸೂರು ಸಂಸ್ಥಾನದ ದಿವಾನರಾಗಿದ್ದಂಥ ಸರ್ ಎಂ ವಿಶ್ವೇಶ್ವರಯ್ಯರ ವಿಶೇಷವಾದ ಪ್ರಯತ್ನದಿಂದ ಕನ್ನಡ ಸಾಹಿತ್ಯ ಪರಿಷತ್ತು 1915ರಲ್ಲಿ ಪ್ರಾರಂಭ ಆಗುತ್ತೆ. ಅದೇ ರೀತಿ ಪ್ರಾರಂಭವಾದಂಥ ಇನ್ನೊಂದು ಮಹತ್ವಪೂರ್ಣವಾದಂಥ ಸಂಸ್ಥೆ, ಕನ್ನಡ ನಾಡು ಎಂದೆಂದಿಗೂ ನೆನಪಿನಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಸಂಸ್ಥೆ, ಅದು ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ. ಈ ಒಂದು ನೆಲಗಟ್ಟಿನಲ್ಲಿ ನೋಡೋದಾದರೆ ಪ್ರಾಗೈತಿಹಾಸಿಕ ನೆಲಗಳ ಶೋಧ ಮತ್ತು ಸಂಶೋಧನೆಗಳಲ್ಲಿ ಕಬ್ಬಿಣದ ಯುಗ ಮತ್ತು ಶಿಲಾಯುಗದ ಕಾಲದಿಂದಲೂ ಅಂದರೆ 50 ದಶಲಕ್ಷ ವರ್ಷಗಳ ಹಿಂದಿನಿಂದ ಕೂಡ ಕನ್ನಡ ಭಾಷೆ, ಕನ್ನಡ ನಾಡು ಅಸ್ತಿತ್ವದಲ್ಲಿತ್ತು. ಕನ್ನಡ ನಾಡಿನಲ್ಲಿ ಜನರು ವಾಸ ಮಾಡ್ತಾ ಇದ್ರು ಅನ್ನೋದು ಶಿಲಾಯುಗದ ಕಾಲದ ಮತ್ತು ಕಬ್ಬಿಣ ಕಾಲಯುಗದಲ್ಲಿ ಕೂಡ ಇಲ್ಲಿ ವಾಸ ಮಾಡ್ತಾ ಇದ್ರು ಅನ್ನೋದು ಈಗಾಗಲೇ ಪ್ರಾಗೈತಿಹಾಸಿಕ ಸಂಶೋಧನೆಗಳಿಂದ ನಮಗೆ ಕಂಡು ಬಂದಿರತಕ್ಕಂಥದ್ದು. ಅಂದರೆ ಕನ್ನಡ ನಾಡು 50 ದಶಲಕ್ಷ ವರ್ಷಗಳಿಗಿಂತಲೂ ಹಿಂದಿನಿಂದಲೂ ಇಲ್ಲಿ ಜನರು ವಾಸ ಮಾಡ್ತಾ ಇದ್ರು, ಇಲ್ಲಿ ಒಂದು ನಾಗರಿಕತೆ ಇತ್ತು ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ದಾಖಲೆಗಳಿಂದ ಈಗಾಗಲೇ ವಿಜ್ಞಾನಿಗಳು, ಸಂಶೋಧನಾಕಾರರು ಅದನ್ನು ರುಜುವಾತುಪಡಿಸಿದ್ದಾರೆ. ಹೀಗೆಲ್ಲ ಇರುವಂಥ ಸಂದರ್ಭದಲ್ಲಿ ನಾವು ಕನ್ನಡಿಗರು ಯಾವತ್ತೂ ಕೂಡ ನೆನಪಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಒಂದು ವಿಷಯ ಅಂತಂದರೆ 1814ರಲ್ಲಿ ಮದ್ರಾಸ್ ಪ್ರಾಂತದ ಗವರ್ನರ್ ಆಗಿದ್ದಂಥ, ಕರ್ನೂಲ್ನಲ್ಲಿ ತನ್ನ ಆಡಳಿತ ಕೇಂದ್ರ ಕಚೇರಿಯನ್ನು ಹೊಂದಿದ್ದಂಥ ಅತ್ಯಂತ ಪ್ರಮುಖ ಬ್ರಿಟಿಷ್ ಸೇನಾಧಿಕಾರಿ, ಆಡಳಿತಗಾರ ಥಾಮಸ್ ಮನ್ರೋ ಅವರು ಈ ಎಲ್ಲ 5 ಭಾಗಗಳನ್ನು, 5 ಸಂಸ್ಥಾನಗಳನ್ನು, ಇದು ಅಚ್ಚ ಕನ್ನಡಿಗರ ಸಂಸ್ಥಾನ, ಈ 5 ಭಾಗಗಳನ್ನು ಕನ್ನಡ ಭಾಷೆಯ ಪ್ರಾಂತ್ಯಗಳನ್ನು ಒಂದು ಮಾಡಬೇಕು ಅನ್ನೋ ಒಂದು ಮುನ್ನುಡಿಯನ್ನು ಬರೆದು ಇದಕ್ಕೆ ಅವರ ಬ್ರಿಟಿಷ್ ಸಾಮ್ರಾಜ್ಯದ ಈಸ್ಟ್ ಇಂಡಿಯಾ ಕಂಪನಿಯ ಮುಖ್ಯಸ್ಥರಿಗೆ ಪತ್ರವನ್ನು ಕೂಡ ಬರೆದಿರ್ತಾರೆ. ಆ ಪತ್ರವನ್ನು ನಾವು ಇವತ್ತು ಕೂಡ ಲಂಡನ್ನಲ್ಲಿರ್ತಕ್ಕಂಥ ಬ್ರಿಟಿಷ್ ಮ್ಯೂಸಿಯಮಲ್ಲಿ ನಾವು ನೋಡ್ಬೋದಾಗಿದೆ. ಥಾಮಸ್ ಮೆನ್ರೋ ಅವರು 1814ರಲ್ಲಿ ಅಂದರೆ ಸುಮಾರು 205 ವರ್ಷಗಳ ಮುಂಚೆನೇ ಇವರು ಕನ್ನಡ ಭಾಷಾ ಪ್ರಾತಿನಿಧ್ಯ ಹೊಂದಿರತಕ್ಕಂಥ ಕನ್ನಡಿಗರ ಪ್ರಭಾವ, ಕನ್ನಡ ಭಾಷೆಯ ಪ್ರಭಾವ ಇದ್ದಂಥ ಪ್ರದೇಶಗಳು ಒಂದಾಗಬೇಕು ಅನ್ನೋ ಒಂದು ದೂರದರ್ಶಿತ್ವವನ್ನು ಅವರು ಅವತ್ತೇ ಹೊಂದಿದ್ರು. ಇಂದಿನ ಕರ್ನಾಟಕ ರಾಜ್ಯದ ಎಲ್ಲ 30 ಜಿಲ್ಲೆಗಳನ್ನು ಹೊರತುಪಡಿಸಿ ಕನ್ನಡಿಗರು ಕಳ್ಕೊಂಡಿರ್ತಕ್ಕಂಥ ಎಲ್ಲ ಪ್ರದೇಶಗಳನ್ನು, ಅದು ಕಾಸರಗೋಡು ಇರ್ಬೋದು, ಅಕ್ಕಲಕೋಟೆ ಇರ್ಬೋದು, ಸೊಲ್ಲಾಪುರ ಇರ್ಬೋದು, ಆದವಾನಿ ಇರ್ಬೋದು, ಮಂತ್ರಾಲಯ ಇರ್ಬೋದು, ಹೊಸೂರು ಇರ್ಬೋದು, ಡೆಂಕಣಿಕೋಟೆ ಇರ್ಬೋದು, ಅಥವಾ ನಮ್ಮ ಉದಕಮಂಡಲ ಇರ್ಬೋದು, ಈ ಎಲ್ಲ ಪ್ರದೇಶಗಳನ್ನು ಸೇರಿಸಿದ್ರೆ ಕನ್ನಡಿಗರ ಸಂಖ್ಯೆ 9 ಕೋಟಿಗಿಂತಲೂ ಅಧಿಕವಾಗಿರ್ತದೆ ಅನ್ನೋದು ನಾವೆಲ್ಲ ಗಮನಿಸಬೇಕಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಕನ್ನಡಿಗರು ಈ ಒಂದು ರಸೆಲ್ ಅವರ ಒಂದು ಏನು ಕನ್ನಡ ಪ್ರೇಮ ಇತ್ತು ಅದರಿಂದ ಎಚ್ಚೆತ್ಕೊಂಡಂಥ ಒಂದು ಕನ್ನಡಿಗರು ಕನ್ನಡ ಪ್ರದೇಶಗಳೆಲ್ಲ ಒಂದಾಗಬೇಕು ಅನ್ನೋ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ. ಇದಕ್ಕೆ ಮುನ್ನುಡಿಯನ್ನು ಬರೆದಂಥವರು ಕನ್ನಡ ಕುಲಪುರೋಹಿತ ಆಲೂರು ವೆಂಕಟರಾವ್ ಅವರು. ಆಲೂರು ವೆಂಕಟರಾವ್ ಅವರ ನಾಯಕತ್ವದಲ್ಲಿ
ಕನ್ನಡ ಪ್ರದೇಶಗಳೆಲ್ಲ ಒಂದಾಗಬೇಕು, ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಆಗಬೇಕು, ಕರ್ನಾಟಕದ ಏಕೀಕರಣ ಆಗಬೇಕು ಅನ್ನೋ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ. ಹೀಗೆ 1906ರಲ್ಲಿ ಕರ್ನಾಟಕ ಗತವೈಭವ ಅನ್ನೋ ಒಂದು ಕೃತಿಯನ್ನು ಬರೆಯೋದ್ರ ಮೂಲಕ ಆಲೂರು ವೆಂಕಟರಾವ್ ಅವರು ಕನ್ನಡಿಗರ ಸುಪ್ತ ಮನಸ್ಸಿನಲ್ಲಿದ್ದಂಥ ಭಾವನೆಗಳನ್ನು ಬಡಿದೆಚ್ಚಿಸೋದ್ರಲ್ಲಿ ಅತ್ಯಂತ ಯಶಸ್ವಿ ಆದರು. ಹಾಗೆ ಅವರಿಗೆ ಸಾಥ್ ಕೊಟ್ಟಂಥವರು ವೆಂಕಟರಂಗೋ ಕಟ್ಟಿಯವರು, ಮುದುವೀಡು ಕೃಷ್ಣರಾಯರು, ಕಡಪ ರಾಘವೇಂದ್ರ ರಾಯರು, ಗದಿಗೆಯ ಹೊನ್ನಾಪುರ, ಪಾಟೀಲ ಸಂಗಪ್ಪ ಮೊದಲಾದವರು ಆಲೂರು ವೆಂಕಟರಾಯರ ಜೊತೆ ಈ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಕೈ ಜೋಡಿಸ್ತಾರೆ. 1920ರಲ್ಲಿ ರಚನೆಯಾಗಿದ್ದಂಥ ಈಸ್ಟ್ ಇಂಡಿಯಾ ಕಂಪನಿ ರಚಿಸಿದ್ದಂಥ ಮಾಂಟೆಫೋರ್ಡ್ ಸಮಿತಿ ಕೂಡ ತನ್ನ ವರದಿಯಲ್ಲಿ 5 ವಿಭಿನ್ನ ಪ್ರಾಂತ್ಯಗಳಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಕನ್ನಡ ಭಾಷಿಗರ ಸಂಖ್ಯೆ 1,05,00,000 ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ. ಈ ಒಂದು ವರದಿಯ ಪ್ರತಿ ಕೂಡ ಇವತ್ತು ನಾವು ಲಂಡನ್ನ ಮ್ಯೂಸಿಯಂಲ್ಲಿ ಕಾಣ್ಬೋದಾಗಿದೆ. 1920ರಲ್ಲಿ ಬ್ರಿಟಿಷ್ ಅಧಿಕಾರಿ ಮಾಂಟೆಫೋರ್ಡ್ ಸಮಿತಿ ಕೊಟ್ಟಿದ್ದಂಥ ವರದಿಯಲ್ಲೇ 1,05,00,000 ಜನ ಕನ್ನಡಿಗರಿದ್ದಾರೆ ಅಂತಂದರೆ ಇವತ್ತು ಸಂಖ್ಯೆ ಎಷ್ಟಾಗಿರ್ಬೋದು ಅಂತ ಅಂದರೆ ನಾವು ನೋಡಬೇಕಾಗಿರೋದು 100 ವರ್ಷಗಳ ಹಿಂದೆನೇ ನಮ್ಮ ಜನಸಂಖ್ಯೆ ಕನ್ನಡಿಗರ ಜನಸಂಖ್ಯೆ 1,05,00,000 ಇತ್ತು. ಹಾಗಾಗಿ ಮೊದಲು 20 ವಿಭಾಗಗಳಾಗಿದ್ದಂಥ ಈ ಕನ್ನಡಿಗರ ಪ್ರದೇಶಗಳು 1920ರಲ್ಲಿ 5 ಪ್ರಾಂತ್ಯಗಳಾಗಿ ಇದನ್ನು ರಚನೆ ಮಾಡ್ತಾರೆ. ಅಧಿಕೃತವಾಗಿ 1847ರಲ್ಲಿ ಮದ್ರಾಸ್, ಮುಂಬೈ, ಮೈಸೂರು, ಹೈದರಾಬಾದ್ ಮತ್ತು ಕೊಡಗು ಸಂಸ್ಥಾನಗಳ ಹೆಸರಿನಲ್ಲಿ 5 ಭಾಗಗಳಾಗಿ ಸೇರ್ಪಡೆಯಾಗುತ್ತೆ 1847ರಲ್ಲಿ. ಸ್ನೇಹಿತರೆ, ಸ್ವಾತಂತ್ರ್ಯ ಪೂರ್ವದಲ್ಲೇ ಅತ್ಯಂತ ಪ್ರಬಲವಾಗಿ ಆರಂಭವಾಗಿದ್ದಂಥ ಕರ್ನಾಟಕ ಏಕೀಕರಣ ಚಳವಳಿ ಆಲೂರು ವೆಂಕಟರಾವ್ ಅವರ ನೇತೃತ್ವದಲ್ಲಿ ಕಾರ್ನಾಡು ಸದಾಶಿವರಾಯರು, ಶ್ರೀನಿವಾಸ ಅಯ್ಯಂಗಾರ್ ಅವರು, ಹರ ಪುರೋಹಿತ್ ಅವರು, ಮಂಗಳವೇಡು ಶ್ರೀನಿವಾಸರಾವ್ ಅವರು ಅತ್ಯಂತ ಪರಿಣಾಮಕಾರಿಯಾಗಿ ಜನರನ್ನ ಮನಸ್ಸಿನಲ್ಲಿ ಈ ಒಂದು ಕರ್ನಾಟಕ ಏಕೀಕರಣ ಸಂಬಂಧಪಟ್ಟ ಹೋರಾಟದ ಭಾವನೆಗಳನ್ನು ಮೂಡಿಸೋದ್ರಲ್ಲಿ ಅತ್ಯಂತ ಯಶಸ್ವಿಯಾದರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸಿದ್ದಪ್ಪ ಕಂಬಳಿ, ತಮ್ಮಣ್ಣಪ್ಪ ಚಿಕ್ಕೋಡಿ, ಡಾಕ್ಟರ್ ಹರ್ಡೀಕರ್, ತಿರುಮಲೆ ತಾತಾಚಾರ್ಯ ಅವರು, ಮತ್ತು ಮೊಹರೆ ಹನುಮಂತರಾಯ, ಕಡಿದಾಳ್ ಕೃಷ್ಣರಾವ್ ಅವರು, ಶ್ರೀರಂಗ, ಗೋವಿಂದ್ ಪೈ ಅವರು, BM ಶ್ರೀ ಅವರು, ಬೆಟಗೇರಿ ಕೃಷ್ಣರಾಯರು, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು, ಶಿವರಾಮ್ ಕಾರಂತ್ ಅವರು, ಕುವೆಂಪು ಅವರು ಇವರೆಲ್ಲ ಏಕೀಕರಣ ಚಳವಳಿಗೆ ಅತ್ಯಂತ ಮನಸ್ಪೂರ್ವಕವಾಗಿ ಬೆಂಬಲವಾಗಿ ನಿಂತ್ಕೊಂಡಂಥ ಮಹನೀಯರು. ಅದರಲ್ಲಿ ಕನ್ನಡ ಚಳುವಳಿಗಳ ಹರಿಕಾರರು ಅಂತಲೇ ಪ್ರಸಿದ್ಧವಾಗಿರ್ತಕ್ಕಂಥ ಕೋಣಂದೂರು ಲಿಂಗಪ್ಪ ಅವರು, ಕಾದಂಬರಿ ಸಾರ್ವಭೌಮ ಅನ ಕೃಷ್ಣರಾಯರು, ಮೈಸೂರು ಸುಬ್ಬರಾವ್ ಅವರು, ಮೈಸೂರು ಶೇಷಗಿರಿರಾವ್ ಅವರು, ನಾಡಿಗೆರ ಕೃಷ್ಣರಾವು, ಕರ್ಲಮಂಗಲ ಶ್ರೀಕಂಠಯ್ಯನವರು ಮತ್ತು ಕನ್ನಡ ಬಾವುಟವನ್ನು ರೂಪಿಸಿದಂಥ ವೀರಸೇನಾನಿ ಮಾರುಮೂರ್ತಿ ಅವರು, ಇಂತಹ ನೂರಾರು ಮಂದಿ ಚಳುವಳಿಗಾರರು, ಸಾಹಿತಿಗಳು, ಪತ್ರಕರ್ತರು ಮತ್ತು ಕಲಾವಿದರು ಇವರೆಲ್ಲ ಮತ್ತು ರಾಜಕೀಯ ಮುತ್ಸದ್ದಿಗಳ ಹೋರಾಟದ ಫಲವಾಗಿ ಕರ್ನಾಟಕ ಏಕೀಕರಣ ಚಳವಳಿ ಅತ್ಯಂತ ತೀವ್ರ ಸ್ವರೂಪ ಪಡ್ಕೊಂಡಿತ್ತು. ಈ ಕರ್ನಾಟಕ ಏಕೀಕರಣ ಚಳುವಳಿಗೆ ಸ್ಫೂರ್ತಿಯನ್ನು ತುಂಬಲಿಕ್ಕೆ ಅಂತಲೇ ಹುಯಿಲುಗೊಳ ನಾರಾಯಣರಾವ್ ಅವರು ಕನ್ನಡ ನಾಡಿನ ಮೊದಲ ನಾಡಗೀತೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನೋ ಒಂದು ಅತ್ಯಂತ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಒಂದು ನಾಡಗೀತೆಯನ್ನು ರಚನೆ ಮಾಡಿದ್ರು. 1970 ತನಕ 1905ರಲ್ಲಿ ಇವರು ಬರೆದಂಥ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆ 1970 ತನಕ ಅದು ಕನ್ನಡ ನಾಡಿನ ನಾಡಗೀತೆಯಾಗಿ ಉಳ್ಕೊಂಡಿತ್ತು. ಕುವೆಂಪು ಅವರು ಜಯ ಭಾರತ ಜನನಿಯ ತನುಜಾತೆ ಗೀತೆಯನ್ನು ಬರೆಯೋ ತನಕ. ಅದೇ ಸಂದರ್ಭದಲ್ಲಿ ಹೋರಾಟಕ್ಕೆ ಇನ್ನೊಂದು ಕ್ರಾಂತಿಕಾರಿ ರೂಪವನ್ನು ಕೊಡಲಿಕ್ಕೆ ಅಂತ ಹೇಳಿ ವೀರಸೇನಾನಿ ಮಾರಾಮೂರ್ತಿಯವರು ಹೇಳಿ ಕೇಳಿ ವೀರಕೇಸರಿ ಸೀತಾರಾಮ ಶಾಸ್ತ್ರಿಯವರ ಮಗ ಹಳದಿ ಮತ್ತು ಕೆಂಪು ಭುವನೇಶ್ವರಿ ತಾಯಿಯ ಹಣೆಯಲ್ಲಿರ್ತಕ್ಕಂಥ ಅರಿಶಿನ ಮತ್ತು ಕುಂಕುಮಕ್ಕೆ ಪ್ರತೀಕವಾಗಿ ಹಳದಿ ಮತ್ತು ಕೆಂಪು ಬಣ್ಣಗಳ ಮೇಲ್ಭಾಗದಲ್ಲಿ ಹಳದಿ, ಕೆಳಭಾಗದಲ್ಲಿ ಕೆಂಪು ಬಣ್ಣಗಳನ್ನು ಹೊಂದಿರತಕ್ಕಂಥ ಒಂದು ಧ್ವಜವನ್ನು ಕನ್ನಡ ಬಾವುಟ, ಕನ್ನಡ ಧ್ವಜ ಅಂತ ಹೇಳಿ ಅದನ್ನು ರೂಪಿಸೋದ್ರಲ್ಲಿ ಮಾರಾಮೂರ್ತಿಯವರು ಪ್ರಮುಖ ಪಾತ್ರವನ್ನು ವಹಿಸಿದರು. ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ಇಲ್ಲಿ ಒಂದೊಂದು ವಿಷಯನ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿದಾಗ ದೇಶದೆಲ್ಲೆಡೆ
ಭಾಷಾವಾರು ಆಧಾರಿತ ಪ್ರದೇಶಗಳ ಪ್ರಾಂತ್ಯಗಳ ರಚನೆಗೆ ಹೋರಾಟಗಳು ತೀವ್ರ ಆಗುತ್ತೆ. ಬಂಗಾಳದಲ್ಲಿ, ತಮಿಳುನಾಡಿನಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಕರ್ನಾಟಕದಲ್ಲಿ ತೀವ್ರತರವಾಗಿ ಹೋರಾಟ ಪ್ರಾರಂಭ ಆದಾಗ 1948ರಲ್ಲಿ ಸ್ವಾತಂತ್ರ್ಯ ಬಂದು 1 ವರ್ಷದ ನಂತರ ಅಂದಿನ ನೆಹರೂರವರ ಸರ್ಕಾರ ಎಸ್.ಕೆ. ತರ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡ್ತು. ರಾಜ್ಯ ಪುನರ್ವಿಂಗಡಣಾ ಆಯೋಗ ಅಂತ ಅದನ್ನು ನಾವು ಕರಿತೀವಿ. ಈ ಸಂದರ್ಭದಲ್ಲಿ ಅಖಂಡ ಆಂಧ್ರ ಪ್ರದೇಶದ ರಚನೆಗೆ ಪಟ್ಟಿಡ್ಕೊಂಡು ತೆಲುಗು ಭಾಷಿಕರನ್ನೆಲ್ಲ ಒಂದು ಸೇರಿಸಿ ಆ ತೆಲುಗು ಭಾಷಿಕರ ಪ್ರದೇಶಗಳನ್ನು ಸೇರಿಸಿ ಒಂದು ವಿಶಾಲ ಆಂಧ್ರ ಪ್ರದೇಶವನ್ನು ರಚನೆ ಮಾಡಬೇಕು ಅಂತ ಹೇಳಿ ಆಂಧ್ರದಲ್ಲಿ ಪೊಟ್ಟಿ ಶ್ರೀರಾಮುಲು ಅವರ ನೇತೃತ್ವದಲ್ಲಿ ಒಂದು ಹೋರಾಟ ತುಂಬ ತೀವ್ರ ಸ್ವರೂಪಕ್ಕೆ ಹೋಗುತ್ತೆ. ಆ ಆಮರಣಾಂತ ಉಪವಾಸ ಸತ್ಯಾಗ್ರಹದಲ್ಲಿ ಪೊಟ್ಟಿ ಶ್ರೀರಾಮುಲು ಅವರು ನಿಧನರಾಗ್ತಾರೆ. ಅವರ ನಿಧನದ ವಾರ್ತೆ ಕೇಳಿ ಇಡೀ ಇಂದಿನ ಆಂಧ್ರ ಪ್ರದೇಶ ಬೆಂಕಿಯಂತೆ ಹೊತ್ತು ಹುರಿಯಕ್ಕೆ ಶುರು ಆಗುತ್ತೆ. ಅದೇ ಸಂದರ್ಭದಲ್ಲಿ ನಾವು ಯಾವತ್ತು ಕನ್ನಡಿಗರು ಮರೀಲೇಬಾರ್ದು, ಯಾವತ್ತೂ ಕೂಡ ಕನ್ನಡಿಗರು ಜೀವನಮಾನ ಪೂರ್ತಿ ಕನ್ನಡ ನಾಡು ಇರೋ ತನಕ ಋಣಿಗಳಾಗಿರಬೇಕಾಗಿರ್ತಕ್ಕಂಥ ಒಂದು ಘಟನೆ ನಡೆಯುತ್ತೆ. ಬಳ್ಳಾರಿ ಪ್ರದೇಶವನ್ನು ಆಂಧ್ರ ಪ್ರದೇಶಕ್ಕೆ ಸೇರಿಸಬೇಕು ಅನ್ನೋ ಒಂದು ಹೋರಾಟ ಪ್ರಾರಂಭ ಆಗುತ್ತೆ. ಆದರೆ ಬಳ್ಳಾರಿ ಅಚ್ಚ ಕನ್ನಡಿಗರ ನಾಡು, ಹಕ್ಕಾಬುಕ್ಕರು ಕಟ್ಟಿದಂಥ, ವಿದ್ಯಾರಣ್ಯರು ಕಟ್ಟಿದಂಥ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದಂಥ ನಾಡು. ಈ ನಾಡು ಕನ್ನಡ ನಾಡಲ್ಲೇ ಉಳಿಬೇಕು ಅಂತ ಒಂದು ಹೋರಾಟ ಅಲ್ಲಿ ಪ್ರಾರಂಭ ಆಗುತ್ತೆ. ಆ ಪ್ರಾರಂಭವಾದ ಹೋರಾಟ ಏನಿರುತ್ತೆ, ಆ ಹೋರಾಟದ ಮುಂಚೂಣಿಯಲ್ಲಿ ನಿಂತವರು ರಂಜಾನ್ ಸಾಬ್ ಅಂತ. ಆ ರಂಜಾನ್ ಸಾಬ್ ಅವರು ಈ ಒಂದು ಹೋರಾಟದ ಮುಂಚೂಣಿಯಲ್ಲಿ ಇರುವಂಥ ಸಂದರ್ಭದಲ್ಲೇ ಒಂದು ಮತಿಗೆಟ್ಟಂಥ ತೆಲುಗು ಭಾಷಿಕರ ಒಂದು ತಂಡ, ಆಂಧ್ರ ಪ್ರದೇಶ ಪರವಾಗಿದ್ದಂಥ ಒಂದು ತಂಡ ಆಸಿಡ್ ಬಾಂಬ್ಗಳನ್ನು ಈ ಹೋರಾಟಗಾರರ ಮೇಲೆ, ನಮ್ಮ ಕನ್ನಡ ಹೋರಾಟಗಾರರ ಮೇಲೆ ಎಸೆಯುತ್ತೆ. ಅಂಥ ಒಂದು ಆಸಿಡ್ ಬಲ್ಬು ನಮ್ಮ ರಂಜಾನ್ ಸಾಬ್ ಅವ್ರ ಮೇಲೆ ಬಿದ್ದು ಅವರು ಸ್ಥಳದಲ್ಲೇ ಅಸುನೀಗ್ತಾರೆ. ಅವರು ಅಸುನೀಗಿದ ನಂತರ ಒಬ್ಬ ಕನ್ನಡ ಹೋರಾಟಗಾರ, ಕರ್ನಾಟಕ ಏಕೀಕರಣ ಚಳುವಳಿಯ ಒಬ್ಬ ಮುಂಚೂಣಿಯ ನಾಯಕ ಯಾವಾಗ ತನ್ನ ಬಲಿದಾನ ಆಗುತ್ತೆ, ಆತನ ಬಲಿದಾನ ಆದ ನಂತರ ಇಡೀ ಕನ್ನಡ ನಾಡು ಹೊತ್ತಿ ಹುರಿಯೋದ್ರ ಜೊತೆಗೆ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಹೋಗುತ್ತೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಮೆರವಣಿಗೆಗಳು, ಹೋರಾಟಗಳು, ಪ್ರತಿಭಟನೆಗಳು ದೊಡ್ಡ ಮಟ್ಟದಲ್ಲಿ ನಡೆಯೋಕ್ಕೆ ಶುರು ಆಗುತ್ತೆ. ಆವಾಗ ದಿಕ್ಕೆಟ್ಟಂಥ ಜವಾಹರ್ಲಾಲ್ ನೆಹರು ಅವರ ಸರ್ಕಾರ ಏಕೀಕೃತ ಕರ್ನಾಟಕ ರಾಜ್ಯ ಸ್ಥಾಪನೆಗೆ ಒಂದು ಸಹಮತವನ್ನು ವ್ಯಕ್ತಪಡಿಸುತ್ತೆ. ಯಾಕೆ ಅಂತಂದರೆ ಕನ್ನಡಿಗ ಭಾಷೆಗಳು ಈಗ ಹಿಂದೆ ನಾನು ಹೇಳಿದಾಗೆ 2/3 ಭಾಗದಷ್ಟು ಕನ್ನಡಿಗರು ವಾಸಿಸುತ್ತಿದ್ದಂಥ ಪ್ರದೇಶಗಳು ಹೊರಗಡೆ, ಮೈಸೂರು ಪ್ರಾಂತ್ಯದ ಹೊರಗಡೆ ಇದ್ದಂಥದ್ದು ಈ ಒಂದು ಹೋರಾಟಕ್ಕೆ ಪ್ರಮುಖ ಕಾರಣವಾಗಿದ್ದಂಥದ್ದು. ರಾಜ್ಯ ಪುನರ್ವಿಂಗಡಣಾ ಆಯೋಗದಲ್ಲಿ ಡಾಕ್ಟರ್ ಫಜಲ್ ಅಲಿ ಅವರು ನೇತೃತ್ವದಲ್ಲಿ KM ಪಣಿಕ್ಕರ್ ಮತ್ತು HN ಕುಂಜು ಅವರ ನೇತೃತ್ವದ ಈ ಸಮಿತಿ 1955 ಸೆಪ್ಟೆಂಬರ್ 30ರಂದು ಕೇಂದ್ರ ಸರ್ಕಾರಕ್ಕೆ ಒಂದು ವರದಿಯನ್ನು, ತನ್ನ ಅಂತಿಮ ವರದಿಯನ್ನು ಸಲ್ಲಿಸುತ್ತೆ. ಆ ವರದಿಯನ್ನು ಇಟ್ಕೊಂಡು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರ ಅನುಮೋದನೆಗೆ ಇಟ್ಟು ಒಪ್ಪಿಗೆ ಪಡೆದು ಆ ಬಿಲ್ಲನ್ನು ಪಾಸ್ ಮಾಡಿದ ನಂತರ ರಾಷ್ಟ್ರಪತಿಗಳು ಏಕೀಕರಣದ ವಿಧೇಯಕಕ್ಕೆ, ಅಂದಿನ ರಾಷ್ಟ್ರಪತಿಗಳು ಬಾಬು ರಾಜೇಂದ್ರ ಪ್ರಸಾದ್ ಅವರು ಆ ಕರ್ನಾಟಕ ಏಕೀಕರಣ ಚಳವಳಿಯ ವಿಧೇಯಕಕ್ಕೆ ಸಹಿಯನ್ನು ಹಾಕ್ತಾರೆ. ಅಂದಿನ ರಾಷ್ಟ್ರಪತಿಗಳಾಗಿದ್ದಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಆವರಣದಲ್ಲಿ 1/11/1956ರಂದು, ಅಂದರೆ 1956ರ ನವೆಂಬರ್ 1ರಂದು ವಿದ್ಯುಕ್ತವಾಗಿ ಮೈಸೂರು ರಾಜ್ಯದ ಉದಯವನ್ನು ಘೋಷಣೆ ಮಾಡಿರ್ತಾರೆ. ಆ ವಿಶೇಷ ಏನು ಅಂತಂತಂದರೆ, ಅವತ್ತಿನ ವಿಶೇಷ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ನವೆಂಬರ್ 1, 1956ಕ್ಕೆ ತನ್ನದೇ ಆದಂಥ ಒಂದು ವಿಷಯ, ಬೇರೆ ಯಾವುದೇ ರಾಜ್ಯಕ್ಕೆ ಇಲ್ಲದೇ ಇರತಕ್ಕಂಥ ಒಂದು ವಿಶೇಷ ಇದೆ. ಆ ಒಂದು ದಿನ ಕರ್ನಾಟಕ, ಅಂದರೆ ಅಂದಿನ ಮೈಸೂರು ರಾಜ್ಯಕ್ಕೆ 2 ಮುಖ್ಯಮಂತ್ರಿಗಳಾಗಿರ್ತಾರೆ. ಕಡಿದಾಳ್ ಮಂಜಪ್ಪ ಅವರು ನವೆಂಬರ್ 1, 1956ರ ಮಧ್ಯಾಹ್ನ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ, ಅದೇ ಅವಧಿಯಲ್ಲಿ, ಅದೇ ಸಮಯದಲ್ಲಿ ನೂತನ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಸ್ ನಿಜಲಿಂಗಪ್ಪನವರು ಅಧಿಕಾರ ಸ್ವೀಕಾರ ಮಾಡ್ತಾರೆ. ಇದನ್ನು ನಾವು ನೆನಪಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು. ಮೈಸೂರು ರಾಜ್ಯ ಅಥವಾ ಏಕೀಕೃತ ಕನ್ನಡ ನಾಡು ರಚನೆ ಸಂದರ್ಭದಲ್ಲಿ ನಮ್ಮ ನೆರೆ ರಾಜ್ಯಗಳಾಗಿರ್ತಕ್ಕಂಥ ಹೈದರಾಬಾದ್ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಬುರುಗಲ ರಾಮಕೃಷ್ಣರಾವ್ ಅವರು, ಆಂಧ್ರ ಕೇಸರಿ ಟಿ ಪ್ರಕಾಶಂ ಅವರು, ನೀಲಂ ಸಂಜೀವ್ ರೆಡ್ಡಿ ಅವರು, ಹಾಗೆ ಮದ್ರಾಸ್ ಪ್ರಾಂತ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು, ಕಾಮರಾಜ್ ನಾಡರ್ ಅವರು, ಹಾಗೆ ಬಾಂಬೆ
ನಾವು ಇವಾಗ ಮುಂಬೈ ಅಂತ ಕರಿತೀವಿ, ಬ್ರಿಟಿಷ್ ಆಳ್ವಿಕೆಯಲ್ಲಿ ಅದನ್ನು ಬಾಂಬೆ ಅಂತ ಕರೀಲಾಗ್ತಾ ಇತ್ತು. ಬಾಂಬೆ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಮೊರಾರ್ಜಿ ದೇಸಾಯಿ ಅವರು ಮತ್ತು ಯಶವಂತರಾವ್ ಚವಾಣ್ ಅವರು ಹಾಗೆ ಇವರೆಲ್ಲ ತಮ್ಮ ತಮ್ಮ ರಾಜ್ಯಗಳ ರಚನೆಗೆ ಮತ್ತು ತಮ್ಮ ರಾಜ್ಯಗಳಿಗೆ ಸೇರ್ಪಡೆ ಮಾಡಿಕೊಳ್ಳಬೇಕಾದಂಥ ಪ್ರದೇಶಗಳ ಬಗ್ಗೆ ನೆಹರೂರವರ ಕೇಂದ್ರ ಸರ್ಕಾರದ ಮೇಲೆ ವಿಪರೀತವಾದಂಥ ಪ್ರಭಾವಗಳನ್ನು ಬೀರಿ ಅಚ್ಚ ಕನ್ನಡದ ಪ್ರದೇಶಗಳನ್ನು ತಮ್ಮ ತಮ್ಮ ರಾಜ್ಯಗಳ ವ್ಯಾಪ್ತಿಗೆ ಸೇರಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರೆ. ದುರಂತ ಅಂದರೆ ಇಂಥ ಯಾವುದೇ ಒಂದು ಇಚ್ಛಾಶಕ್ತಿಯನ್ನು ಆ ಕನ್ನಡ ನಾಡಿನ ರಾಜಕಾರಣಿಗಳು ತೋರಿಸೋದಿಲ್ಲ. ಅದು ನಿಜಲಿಂಗಪ್ಪರು ಇರ್ಬೋದು, ಕಡಿದಾಳ್ ಮಂಜಪ್ಪನವ್ರು ಇರ್ಬೋದು, ತೋರಿಸೋದಕ್ಕೆ ಹೋಗಲ್ಲ. ನಿಜಕ್ಕೂ ಇದು ಕನ್ನಡಿಗರ ದುರ್ದೈವ ಮತ್ತು ಕನ್ನಡ ನಾಡಿನ ದುರಂತಗಳಲ್ಲಿ ತುಂಬ ದೊಡ್ಡ ಒಂದು ಪ್ರಕ್ರಿಯೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕೇಂದ್ರ ಸರ್ಕಾರ ಅಚ್ಚ ಕನ್ನಡದ ಪ್ರದೇಶಗಳನ್ನು ಚೆನ್ನೈ, ಈ ಮಡ್ರಾಸ್ ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ ಮತ್ತು ಬಾಂಬೆ ಪ್ರಾಂತ್ಯಗಳಲ್ಲಿ ಸೇರಿಸುವಂಥ ಸಂದರ್ಭದಲ್ಲಿ ತನ್ನ ಒಂದು ಸಣ್ಣ ಪ್ರತಿಭಟನೆಯನ್ನು ಕೂಡ ಅಂದಿನ ಮೈಸೂರು ರಾಜ್ಯದ ರಾಜಕಾರಣಿಗಳು ತೋರಿಸೋವಂಥ ಒಂದು ಪ್ರಯತ್ನವನ್ನು ಮಾಡಲಿಲ್ಲ. ಯಾಕೋ ಎಲ್ಲೋ ಒಂದು ಕಡೆ ನೆಹರೂರವರು ತಮ್ಮ ಬಗ್ಗೆ ಕೋಪ ಮಾಡ್ಕೋಬೋದು ಅಥವಾ ನಮ್ಮ ವಿರುದ್ಧ ಬೇರೆ ಏನಾದರೂ ಅವರು ಅಸ್ತ್ರ ಪ್ರಯೋಗಿಸ್ಬೋದು ಅನ್ನೋ ಒಂದು ಕಾರಣ, ಆ ಒಂದು ಅಂಜಿಕೆಯಿಂದ ನಮ್ಮ ನಾಡಿನ ರಾಜಕಾರಣಿಗಳು ಅವತ್ತು ಮಾಡಿಲ್ಲ. ಉದಾಹರಣೆಗೆ ನಾವು ಹೇಳೋದಾದರೆ ಕಾಸರಗೋಡು, ಸೊಲ್ಲಾಪುರ, ಮಂಗಳವೇಡೆ, ಅಕ್ಕಲಕೋಟೆ, ಆದವಾನಿ, ಮಡಕ್ಷಿರ, ಮಂತ್ರಾಲಯ, ಹೊಸೂರು, ಡೆಂಕ್ನಿಕೋಟೆ ಮತ್ತು ತಾಳುವಾಡಿ ಮತ್ತು ಉದಕಮಂಡಲ, ಈ ಎಲ್ಲ ಅಚ್ಚ ಕನ್ನಡ ಪ್ರದೇಶಗಳು ಕನ್ನಡ ನಾಡಿಂದ ಬೇರ್ಪಟ್ಟು ಬೇರೆ ಬೇರೆ ರಾಜ್ಯಗಳಿಗೆ ಹಂಚೋಯಿತು. ಅದು ಇವಾಗ ಮಹಾರಾಷ್ಟ್ರ, ಕೇರಳ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಸೇರೋಗ್ಬಿಟ್ಟಿರುವಂಥದ್ದು. ಈ ಒಂದು ಕನ್ನಡ ಚಳುವಳಿಗಾರರಿಗೆ, ಕನ್ನಡ ಹೋರಾಟಗಾರರಿಗೆ, ಪತ್ರಕರ್ತರಿಗೆ, ಸಾಹಿತಿಗಳಿಗೆ, ಕಲಾವಿದರಿಗೆ ಇದ್ದಂಥ 1% ಕೆಚ್ಚು ಕೂಡ ಅಂದಿನ ರಾಜಕಾರಣಿಗಳಿಗೆ ಇಲ್ಲದೆ ಹೋಗಿದ್ದರಿಂದ ಇಂಥ ಒಂದು ದೊಡ್ಡ ದುರಂತ ಕನ್ನಡ ನಾಡಿಗೆ ಎಂದೂ ಸರಿಪಡಿಸಲಾಗದಂಥ ಒಂದು ದೊಡ್ಡ ದುರಂತ ನಡೆದೋಗ್ಬಿಟ್ಟಿತ್ತು. ರಂಜಾನ್ ಸಾಬ್ರವರ ಬಲಿದಾನ ಮತ್ತು ಆಲೂರು ವೆಂಕಟರಾವ್ ಅವರಂಥ ನೂರಾರು ಮಂದಿಯ ಹೋರಾಟಗಳ ಫಲವಾಗಿ 63 ವರ್ಷಗಳ ಹಿಂದೆ ಅಂದರೆ ನವೆಂಬರ್ 1, 1956 ಮೈಸೂರು ರಾಜ್ಯ ಉದಯವಾಯಿತು. ಮತ್ತೆ ಅದನ್ನೇ 1973 ಕನ್ನಡಿಗರ ಬಹುಕಾಲದ ಬೇಡಿಕೆ ಅದನ್ನು ಈಡೇರಿಸುವಂಥದ್ರಲ್ಲಿ 1973 ನವೆಂಬರ್ 1 ಅಧಿಕೃತವಾಗಿ ಕರ್ನಾಟಕ ರಾಜ್ಯ ಅಂತ ಬದಲಾಯಿಸಿ ಅದನ್ನು ನಾಮಕರಣ ಮಾಡಿ ಘೋಷಣೆ ಮಾಡಲಾಯಿತು. ಈ ಒಂದು ನಾವೆಲ್ಲ ಗಮನಿಸ್ಬೇಕಂತಂದರೆ ಈ ಯಾವ ಕರ್ನಾಟಕ ಏಕೀಕರಣ ಚಳುವಳಿಯಿಂದ ಇವತ್ತು ಅಖಂಡ ಕರ್ನಾಟಕ ರಾಜ್ಯ ಉದಯ ಆಯಿತೋ ಆ ಚಳುವಳಿಯಲ್ಲಿ ಪಾಲ್ಗೊಂಡಿದ್ದಂಥ ಬಹುತೇಕ ಸಾಹಿತಿಗಳು, ಪತ್ರಕರ್ತರು ಮತ್ತು ಚಳುವಳಿಗಾರರ ಕುಟುಂಬ ವರ್ಗದವರು ಇವತ್ತು ಆರ್ಥಿಕವಾಗಿ ಬಹಳ ಸಂಕಷ್ಟದ ಸ್ಥಿತಿಯಲ್ಲಿ ಇರುವಂಥದ್ದನ್ನು ನಾವು ಕಣ್ಣಾರೆ ನೋಡ್ಬೋದಾಗಿದೆ. ಅಂಥ ತ್ಯಾಗಮಯಿ ಕುಟುಂಬಗಳಿಗೆ ಅಭಿಮಾನಪೂರ್ವಕವಾಗಿ ಸಹಾಯ ಮಾಡಲೇಬೇಕಾದಂಥ ಕರ್ತವ್ಯ ಕನ್ನಡಿಗರಾದಂಥ ನಮ್ಮೆಲ್ಲರದ್ದಾಗಿದೆ. ಇದನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು. ಉದಾಹರಣೆಗೆ ಕನ್ನಡ ಬಾವುಟವನ್ನು ರೂಪಿಸಿದಂಥ ವೀರಸೇನಾನಿ ಮಾರಾಮೂರ್ತಿಯವರು, ಆ ಮಾರಾಮೂರ್ತಿಯವರ ಅಣ್ಣನ ಒಂದು ಸಣ್ಣ ಜಮೀನಿನಲ್ಲಿ ಬಾವಿ ತೆಗೆಯುವಂಥ ಕೆಲಸದಲ್ಲಿ ನೀರು ಸಿಕ್ಕಾಗ ಸಹಜವಾಗಿ ನಮ್ಮ ಸಂಪ್ರದಾಯದಲ್ಲಿರೋ ಗಂಗೆ ಪೂಜೆನ ಮಾಡಲಿಕ್ಕೆ ಅಂತ ಹೇಳಿ ಅವರ ಸಹೋದರನ ಜೊತೆ ಮಾರಾಮಮೂರ್ತಿಯವರು ಅವರ 2 ಮಕ್ಕಳ ಸಹಿತ ಆ ಬಾವಿಗೆ ಗಂಗೆ ಪೂಜೆ ಮಾಡಲಿಕ್ಕೆ ಅಂತ ಇಳಿತಾರೆ. ಇಳಿಯುವಂಥ ಸಂದರ್ಭದಲ್ಲಿ ಪೂಜೆ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ದಿಢೀರ್ ಅಂತ ಅಂದ್ಬಿಟ್ಟು ಮೇಲ್ಗಡೆಯಿಂದ ಆ ಬಾವಿಗೆ ತೆಗೆದಿದ್ದಂಥ ಮಣ್ಣು ಸಂಪೂರ್ಣವಾಗಿ 5 ಜನರ ಮೇಲೆ, ಅಂದರೆ ಮಾರಾಮೂರ್ತಿಯವರ 2 ಚಿಕ್ಕ ಮಕ್ಕಳು ಮತ್ತು ಅವರ ಅಣ್ಣ ಮತ್ತು ಪೂಜೆ ಮಾಡ್ತಾ ಇದ್ದಂಥ ಒಬ್ಬರು ಪುರೋಹಿತರು ಸೇರಿದಾಗ 5 ಜನ ಸಂಪೂರ್ಣವಾಗಿ ಜೀವ ಸಮಾಧಿ ಆಗಿ ಹೋಗ್ಬಿಡ್ತಾರೆ. 3 ದಿನಗಳ ಕಾಲ ನಿರಂತರ ನಡೆಸಿದಂಥ ಒಂದು ಕಾರ್ಯಾಚರಣೆಯಿಂದಾಗಿ ಅಂದಿನ ಸಿಟಿ ಆನ್ ರಿಸರ್ವ್ ಪೋಸ್ಟ್ನವರು ಮಾಡಿದಂಥ ಒಂದು ಕೆಲಸದಿಂದ 3 ದಿನಗಳ ನಂತರ ಅವರ ದೇಹವನ್ನು ಹೊರತೆಗೆಯಲಾಗತ್ತೆ. ಆದರೆ ಅವರ ಪತ್ನಿ ಶ್ರೀಮತಿ ಕಮಲಮ್ಮನವರು ಇವತ್ತಿಗೂ ಕೂಡ ಇಳಿ ವಯಸ್ಸಿನಲ್ಲಿದ್ದಾರೆ. 90 ವರ್ಷಗಳ ವಯಸ್ಸಾಗಿರ್ತಕ್ಕಂಥ ಶ್ರೀಮತಿ ಕಮಲಮ್ಮನವರು ಅತ್ಯಂತ ಸ್ವಾಭಿಮಾನದಿಂದ ವೀರಸೇನಾನಿ ಮಾರಾಮೂರ್ತಿಯವರು ಹಾಕಿಕೊಟ್ಟಂಥ ಹೆಜ್ಜೆಗಳಿಂದ ಎಷ್ಟು ಶಿಸ್ತುಬದ್ಧ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತಂದರೆ, ಯಾರೂ ಇಲ್ಲದೆ ಇರತಕ್ಕಂಥ ಶ್ರೀಮತಿ ಕಮಲಮ್ಮನವರು ಇವತ್ತು ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಅವರು ಇವತ್ತಿಗೂ ನಮಗೆ ನಮ್ಮ ಕನ್ನಡಿಗರ ಸ್ವಾಭಿಮಾನ ಎಂಥದ್ದು ಅನ್ನೋದಕ್ಕೆ ಅವರ ಒಂದು ಹೇಳಿಕೆ ನಾನು ಉಲ್ಲೇಖಿಸಬೇಕಾಗಿದೆ. ಅವರು ನೀವು ನಂಬಲಿಕ್ಕಿಲ್ಲ, ಒಂದೇ ಹೊತ್ತು ಅವರು ಊಟ ಮಾಡ್ತಾ ಇರ್ತಕ್ಕಂಥದ್ದು ಕಳೆದ 23 ವರ್ಷಗಳಿಂದ ಅವರು ಮಾಡ್ತಾ ಇರ್ತಕ್ಕಂಥದ್ದು ಒಂದೇ ಹೊತ್ತಿನ ಊಟ. ಆ ಒಂದು ಹೊತ್ತಿನ ಊಟ ಯಾತಕ್ಕೆ ಮಾಡ್ತಾ ಇದ್ದಾರೆ ಅಂದರೆ 3 ಹೊತ್ತು ಊಟ ಯಾಕೆ ಮಾಡಲ್ಲ ಅಂತ ಅವ್ರನ್ನ ಕೇಳಿದಾಗ
ನನ್ನ ದೇಹದಲ್ಲಿ ಶಕ್ತಿ ಇರುವಂಥದ್ದು ಕೇವಲ ಒಂದು ಹೊತ್ತಿಗೆ ಊಟ ಮಾಡುವಷ್ಟೇ ಶ್ರಮ ಹಾಕುವಷ್ಟು ಕೆಲಸ ಮಾತ್ರ ನಾನು ಮಾಡುವಂಥದ್ದು. ಹಾಗಾಗಿ ಬೆಳಗಿನ ಹೊತ್ತು ನಾನು ರಾಮಕೃಷ್ಣ ಆಶ್ರಮದ ನೆಲವನ್ನು ಗುಡಿಸಿ ಒರೆಸಿ ರಂಗೋಲಿ ಹಾಕಿ ಅದಕ್ಕೆ ನನಗೆ ದೊರಕಬೇಕಾಗಿರ್ತಕ್ಕಂಥ ಒಂದು ಹೊತ್ತಿನ ಊಟವನ್ನು ಮಾತ್ರ ನಾನು ಪಡಿತಾ ಇದ್ದೀನಿ ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಾರೆ ಅಂತಂದರೆ ಅವರ ಸ್ವಾಭಿಮಾನ ಎಂಥದ್ದು ಅನ್ನೋದು ನಮಗೆ ಅರಿವಾಗುತ್ತೆ ಸ್ನೇಹಿತರೆ. ಅಚ್ಚ ಕನ್ನಡ ಪ್ರದೇಶಗಳು ಕೇರಳ, ಮಹಾರಾಷ್ಟ್ರ, ಆಂಧ್ರ ಮತ್ತು ತಮಿಳುನಾಡು ರಾಜ್ಯಗಳಿಗೆ ಸೇರಿ ಹೋಗಿದ್ದನ್ನು ವಿರೋಧಿಸಿ ಉಗ್ರ ಹೋರಾಟಗಳು ರೂಪುಗೊಳ್ತಾ ಇದ್ದಂತೆ ಅದೇ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು 1977 ನವೆಂಬರ್ 25ರಂದು ಮಹಾಜನ್ ಅವರ ನೇತೃತ್ವದ ಏಕಸದಸ್ಯ ಆಯೋಗವನ್ನು ರಚನೆ ಮಾಡುತ್ತೆ. ಈ ಬಗ್ಗೆ ಸಮಗ್ರ ಅಧ್ಯಯನ ನಡೆಸಿದಂಥ ಮಹಾಜನ್ ಆಯೋಗ 25/8/1978ರಲ್ಲಿ ತಮ್ಮ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಡುತ್ತೆ. ಆ ವರದಿಯಲ್ಲಿರೋ ಪ್ರಕಾರ ಕಾಸರಗೋಡು, ಸೊಲ್ಲಾಪುರ, ಅಕ್ಕಲಕೋಟೆ, ಆದವಾನಿ ಮೊದಲಾದ ಪ್ರದೇಶಗಳು ಕನ್ನಡ ನಾಡಿಗೆ ಸೇರಿದಂಥ ಪ್ರದೇಶಗಳು ಕರ್ನಾಟಕ ರಾಜ್ಯಕ್ಕೆ ಸೇರಬೇಕು. ಇದರಲ್ಲಿ ಯಾವುದೇ ಸಂಶಯ ಇಲ್ಲ, ಇದು ಅಚ್ಚ ಕನ್ನಡ ಪ್ರದೇಶಗಳು ಅನ್ನೋ ಒಂದು ಸ್ಪಷ್ಟವಾದಂಥ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಮಹಾಜನ್ ಆಯೋಗ ಕೊಟ್ಟಿರ್ತದೆ. ಆಗ ತಾನೇ ಸ್ಥಾಪನೆ ಆಗಿದ್ದಂಥ ಕನ್ನಡ ಪಕ್ಷದ ಹೋರಾಟಗಾರರಾಗಿರ್ತಕ್ಕಂಥ ಜಗದೀಶ್ ರೆಡ್ಡಿ ಅವರು, ಮು ಗೋವಿಂದರಾಜು ಅವರು, ಸಂಪಂಗಿ ರಾಮಯ್ಯನವರು, ಕರ್ಲಮಂಗಲಂ ಶಂಕರಪ್ಪನವರು ಇಂಥ ಕನ್ನಡ ಪರ ಹೋರಾಟಗಾರರು ಮಹಾಜನ್ ವರದಿ ಅನುಷ್ಠಾನಕ್ಕೆ ಆಗ್ರಹಿಸಿ ಉಗ್ರ ಹೋರಾಟಗಳನ್ನು ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ. 13/12/1978ರಲ್ಲಿ ಒಂದು ರೈಲು ತಡೆ ಹೋರಾಟ, ರೈಲು ರೋಕೋ ಹೋರಾಟವನ್ನು ನಡೆಸ್ತಾರೆ. ಪೊಲೀಸ್ನವರು ಮೆಜೆಸ್ಟಿಕ್ ಪ್ರದೇಶದಲ್ಲಿರ್ತಕ್ಕಂಥ ರೈಲ್ವೆ ಸ್ಟೇಷನ್ನಲ್ಲಿ, ರೈಲು ನಿಲ್ದಾಣದಲ್ಲಿ ಇವರು ಹೋರಾಟ ಮಾಡ್ಬೋದು ಅನ್ನೋ ಒಂದು ನಿಲುವನ್ನು ಇದು ಮಾಡಿಕೊಂಡು ಅವರು ಅಲ್ಲಿ ಇವ್ರಿಗೋಸ್ಕರ ಕಾಯ್ತಾ ಇರ್ತಾರೆ. ಆದರೆ ಪೊಲೀಸರ ದಿಕ್ತಪ್ಪಿಸಿ ಈ ಕನ್ನಡ ಪರ ಹೋರಾಟಗಾರರು ಶ್ರೀರಾಂಪುರಂ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಬ್ರಿಡ್ಜ್ ಏನಿದೆ ಆ ಬ್ರಿಡ್ಜ್ ಮೇಲೆ, ರೈಲ್ವೆ ಹಳಿಗಳ ಮೇಲೆ ಇವರೆಲ್ಲ ಮಲಗಿರ್ತಾರೆ ಸ್ನೇಹಿತರೆ. ಎಂಥ ದುರಂತ ನಡೆಯುತ್ತೆ ಅಂತಂದರೆ ಆಗೆಲ್ಲ ಮೊಬೈಲು ಇಂಥದ್ದು ಯಾವುದೂ ಇರಲಿಲ್ಲ. ಇವರು ಇಲ್ಲಿ ಮಲಗಿದ್ದಾರೆ ರೈಲ್ವೆ ಹಳಿಗಳ ಮೇಲೆ ಅಂತ ಕಂಡು ಈ ಹೋರಾಟದ ನೇತೃತ್ವವನ್ನು ವಹಿಸಿದಂಥ ಹಲವಾರು ಕನ್ನಡ ಚಳವಳಿಯ ಹೋರಾಟಗಾರರು ಚಲಾಪರಿ ಆಗ್ಬಿಡ್ತಾರೆ. ಆದರೆ 3 ಜನ ಅಲ್ಲಿಂದ ಎದ್ದೇಳೋದೇ ಇಲ್ಲ. ಆ ರೈಲ್ವೆ ಹಳಿಗಳ ಮೇಲೆ ತಾವು ಮಲಗಿರ್ತಾರೆ. ನಮ್ಮ ಜೀವ ಬಲಿದಾನದಿಂದ ಆದರೂ ಕೂಡ ಮಹಾಜನ್ ವರದಿ ಜಾರಿಗೆ ಬರಲಿ, ಹೊರಗಡೆ ಉಳ್ಕೊಂಡಿರ್ತಕ್ಕಂಥ ಈ ಎಲ್ಲ ಕನ್ನಡ ಪ್ರದೇಶಗಳು ಕರ್ನಾಟಕಕ್ಕೆ ಸೇರಲಿ. ಅದು ಕಾಸರಗೋಡು ಇರ್ಬೋದು, ಅಥವಾ ಅಕ್ಕಲಕೋಟೆ ಇರ್ಬೋದು, ಆದ್ವಾನಿ ಇರ್ಬೋದು, ಸಾಂಗ್ಲಿ ಇರ್ಬೋದು, ಅಥವಾ ನಮ್ಮ ಸೊಲ್ಲಾಪುರ ಇರ್ಬೋದು, ಅಥವಾ ಮಡಕ್ಷಿರಾ ತಾಲೂಕು ಇರ್ಬೋದು, ಮಂತ್ರಾಲಯ ಇರ್ಬೋದು, ಹೊಸೂರು, ಡೆಂಕನಕೋಟೆ, ತಾಳುವಾಡಿ ಮತ್ತು ಉದಕಮಂಡಲ ಇರ್ಬೋದು, ಎಲ್ಲ ಪ್ರದೇಶಗಳು ಕನ್ನಡ ನಾಡಿಗೆ ಸೇರ್ಪಡೆ ಆಗಬೇಕು. ಅದಕ್ಕೆ ನಮ್ಮ ಜೀವ ತೆತ್ತಾದರೂ ಸರಿ ಆ ಒಂದು ಕಾರ್ಯ ನಡೆಯಲೇಬೇಕು ಅನ್ನೋ ಒಂದು ನಿಲುವಿನೊಂದಿಗೆ ಇವರು ರೈಲ್ವೆ ಹಳಿ ಬಿಟ್ಟು 3 ಜನ ಎದ್ದೇಳಲ್ಲ. ಪೊಲೀಸರ ಕಣ್ತಪ್ಪಿಸಿ ಶ್ರೀರಾಂಪುರ ರೈಲ್ವೆ ಮೇಲ್ಸೇತುವೆಯ ಮೇಲಿರ್ತಕ್ಕಂಥ ರೈಲ್ವೆ ಹಳಿಗಳ ಮೇಲೆ ಮಲಗಿದ್ದಂಥ 3 ಜನರ ಪೈಕಿ ಮುಂಭಾಗದಲ್ಲಿ ಮಲಗಿದ್ದಂಥ ಸಂಪಂಗಿ ರಾಮಯ್ಯನವರು ಮತ್ತು ಕರ್ಲಮಂಗಲಂ ಶಂಕರಪ್ಪನವ್ರನ್ನ ಆ ರೈಲಿನ ಮುಂಭಾಗದಲ್ಲಿರ್ತಕ್ಕಂಥ ಬ್ಯಾಸ್ಕೆಟ್ ಆಕಾರದಲ್ಲಿದ್ದಂಥ ಆ ಕಾಲದಲ್ಲಿ ಇರ್ತಾ ಇತ್ತು. ಅದು ಎತ್ತಿ ಈಚೆ ಕಡೆ ಹೋಗಿದ್ಬಿಡತ್ತೆ. ಆದರೆ 3ನೇ ಅವರಾಗಿ ಮಲಗಿದ್ದಂಥ ಮು ಗೋವಿಂದರಾಜುರವರ ಮೇಲೆ ಆ ರೈಲು ಹರಿದು ಹೋಗಿ ಮು ಗೋವಿಂದರಾಜುರವರ ದೇಹ 14 ಭಾಗಗಳಾಗಿ ಛಿದ್ರವಾಗಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದೋಗುತ್ತೆ. ಅಂಥ ಒಂದು ಬಲಿದಾನವನ್ನು ಮು ಗೋವಿಂದರಾಜುರವರು ಕನ್ನಡ ನಾಡಿಗೆ ಕೊಟ್ಟಿರ್ತಕ್ಕಂಥದ್ದು. ಬಹಳ ಕನ್ನಡಿಗರ ಹೋರಾಟದ ಫಲವಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನಿರ್ಮಾಣ ಮಾಡಿದಂಥ ಒಂದು ಬಡಾವಣೆಗೆ ಗೋವಿಂದರಾಜನಗರ ಅನ್ನೋ ಒಂದು ಹೆಸರನ್ನು ಇಟ್ಟದು ಅನ್ನೋದು ಹೊರತುಪಡಿಸಿದೆ. ಅವರ ಕುಟುಂಬದ ಬಗ್ಗೆ ಯಾವ ಕನ್ನಡ ಹೋರಾಟಗಾರನು ಕೂಡ ತಿರುಗಿ ನೋಡುವಂಥ ಕೆಲಸವನ್ನು ಮಾಡಲಿಲ್ಲ. ಮು ಗೋವಿಂದರಾಜುರವರ ಬಲಿದಾನ 13/12/1978ರಲ್ಲಿ ಏನಾಯಿತು, ಅದಾದ ನಂತರ ಅವರ ಶ್ರೀಮತಿಯವರು 2 ಮಕ್ಕಳ ಜೊತೆಗೆ ಭಾಗ್ಯಮ್ಮ ಅಂತ ಅವರ ಹೆಸರು, ಮು ಗೋವಿಂದರಾಜುರವರ ಧರ್ಮಪತ್ನಿ ಭಾಗ್ಯಮ್ಮ ಅವರು ಪ್ರಕಾಶ್ ನಗರದಲ್ಲಿ ಒಂದು ಸಣ್ಣ ಮನೆಯೊಳಗೆ ಊದುಬತ್ತಿ ಉಜ್ಜುವಂಥ ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಕಳೀತಾ ಇರುವಂಥದ್ದು ಸ್ನೇಹಿತರೆ. ಕಾಸರಗೋಡು ಜಿಲ್ಲೆಯನ್ನು ಅಖಂಡ ಕರ್ನಾಟಕ ರಾಜ್ಯದ ಅವಿಭಾಜ್ಯ ಅಂಗವನ್ನಾಗಿ ಮಾಡುವ ಕಾರ್ಯವನ್ನು ನನ್ನ ಉಸಿರು ನಿಲ್ಲೋದ್ರೊಳಗೆ ನೋಡಬೇಕು ಅಂತ ಒಂದು ಕನಸನ್ನು ಹೊತ್ತಿದ್ದಂಥ ಕನ್ನಡ ನಾಡಿನ ಅತ್ಯಂತ ಹಿರಿಯ ಸಾಹಿತಿ ಕಯ್ಯಾರ ಕಿಞ್ಞಣ್ಣರವರ ಆಸೆ, ಅವರ ಕನಸು, ಕೊನೆಗೂ ಕೂಡ ನನಸು ಆಗಲೇ ಇಲ್ಲ. ಅದು ಅವರ ಕಿಞ್ಞಣ್ಣರವರ ಕನಸಾಗಿಯೇ ಉಳಿಯಿತು ಅನ್ನೋದು ಈ ನಾಡಿನ ಅತ್ಯಂತ ದುರಂತ ಕ್ಷಣಗಳಲ್ಲಿ ಒಂದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಎಲ್ಲೋ ಒಂದು ಕಡೆ
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಡಳಿತ ಪಕ್ಷದ ನಾಯಕನಾಗಿದ್ದಂಥ ಸಂದರ್ಭದಲ್ಲಿ 2014 ನವೆಂಬರ್ ತಿಂಗಳಿನಲ್ಲಿ ನಾನು ಮತ್ತು ನಮ್ಮ ಜೊತೆ ಮಹಾಪೌರರಾಗಿದ್ದಂಥ ಶಾಂತಕುಮಾರಿಯವರು, ಉಪಮಹಾಪೌರರಾಗಿದ್ದಂಥ ರಂಗಣ್ಣ ಅವರು ಮತ್ತು ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಮಂಜುನಾಥ್ ರೆಡ್ಡಿ ಅವರು ಒಂದು ನಿರ್ಣಯವನ್ನು ತಗೊಂಡು ಮಾರಾಮೂರ್ತಿಯವರ ಶ್ರೀಮತಿ ಕಮಲಮ್ಮನವರಿಗೆ ಮತ್ತು ಮು ಗೋವಿಂದರಾಜುರವರ ಧರ್ಮಪತ್ನಿ ಭಾಗ್ಯಮ್ಮ ಅವರಿಗೆ ಒಂದು ಸಣ್ಣ ಸಹಾಯವನ್ನು ಮಾಡಬೇಕು ಅಂತ ಹೇಳಿ ಎಲ್ಲ 198 ಸದಸ್ಯರ 1 ತಿಂಗಳ ವೇತನವನ್ನು ಸುಮಾರು 20 ಲಕ್ಷ ರೂಪಾಯಿಗಳಷ್ಟು ಮೊತ್ತವನ್ನು 4 ಜನ ಈ ಕನ್ನಡ ಹೋರಾಟದಲ್ಲಿ ಭಾಗಿಯಾಗಿದ್ದಂಥ ಮಹನೀಯರ ಕುಟುಂಬಗಳಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಎಲ್ಲೋ ಒಂದು ಕಡೆ ಅದು ಒಂದು ಸಾಸಿವೆ ಕಾಳಿನಷ್ಟು ಸೇವೆ ಕನ್ನಡ ಹೋರಾಟಗಾರರಿಗೆ, ಕರ್ನಾಟಕ ಏಕೀಕರಣಕ್ಕೆ ದುಡಿದಂಥವ್ರಿಗೆ, ಕನ್ನಡ ಭಾಷೆ ಮಹಾಜನ ವರದಿ ಅನುಷ್ಠಾನಕ್ಕೆ ದುಡಿದಂಥವ್ರಿಗೆ ಅಂತ ಎಲ್ಲೋ ಒಂದು ಕಡೆ ನಮ್ಮ ಸಣ್ಣ ಒಂದು ಸಾರ್ಥಕ ಭಾವನೆ ನಮ್ಮಲ್ಲಿ ಯಾವತ್ತೂ ಇರುತ್ತೆ. ಆದರೆ ನಾವೆಲ್ಲ ಕನ್ನಡಿಗರು ಈ ಎಲ್ಲ ಮಹನೀಯರನ್ನು, ಇವರೆಲ್ಲರ ಬಲಿದಾನಗಳನ್ನು 15/12/1967 ತಲಘಟ್ಟಪುರದಲ್ಲಿ ಅವರ ಅಣ್ಣನ ಜಮೀನಲ್ಲಿ ತೆಗೆದಂಥ ಬಾವಿಯಲ್ಲಿ ಜೀವ ಸಮಾಧಿ ಆದಂಥ ಮಾರಾಮೂರ್ತಿಯವರ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ, ಏಕೀಕರಣ ಚಳುವಳಿಯಲ್ಲಿ ಮೊದಲ ಬಲಿದಾನವಾದಂಥ ರಂಜಾನ್ ಸಾಬ್ ಏನಿದ್ದಾರೆ ಆ ರಂಜಾನ್ ಸಾಬ್ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ, ಮು ಗೋವಿಂದರಾಜುರವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ, ಕನ್ನಡ ಕುಲ ಪುರೋಹಿತ ಆಲೂರು ವೆಂಕಟರಾವ್ ಅವರಿಗೆ, ಕಾದಂಬರಿ ಸಾರ್ವಭೌಮ ಆನಾ ಕೃಷ್ಣರಾಯರಿಗೆ, ಮುದುವೀಡು ಕೃಷ್ಣರಾಯರಿಗೆ, ಈ ರೀತಿ ಎಲ್ಲ ಮಹನೀಯರುಗಳಿಗೆ 100 ಮಹನೀಯರೇನಿದ್ದಾರೆ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನೋದಾದರೆ ಕನ್ನಡಿಗರು ಈ ಹೋರಾಟವನ್ನು ತಮ್ಮ ಮುಂದಿನ ಪೀಳಿಗೆಗಳಿಗೆ ತಿಳಿಸೋದ್ರ ಜೊತೆಗೆ ಈಗ ಕನ್ನಡ ನಾಡಿನಿಂದ ಹೊರಗಡೆ ಉಳಿದಿರ್ತಕ್ಕಂಥ 13 ಅಚ್ಚ ಕನ್ನಡ ಪ್ರದೇಶಗಳನ್ನು ಕನ್ನಡ ನಾಡಿಗೆ ಸೇರಿಸುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಸಮಗ್ರವಾಗಿ ರೂಪಿಸಬೇಕು. ಆದರೆ ಅಂಥ ನಿಟ್ಟಿನಲ್ಲಿ ಅವರು ಕಾರ್ಯೋನ್ಮುಖರಾಗಬೇಕು ಅನ್ನೋದು ನನ್ನ ಎಲ್ಲೋ ಒಂದು ಕೋರಿಕೆ. ಆದರೆ ದುರಂತ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡ ಹೋರಾಟ ಅನ್ನೋದು ಯಾವುದೋ ಒಂದು ಪಕ್ಷಕ್ಕೆ, ಯಾವುದೋ ಒಂದು ಜಾತಿಗೆ, ಯಾವುದೋ ಒಂದು ಸಣ್ಣ ಸಣ್ಣ ವಿಷಯಗಳಿಗೆ ಸೀಮಿತವಾಗಿರುವಂಥದ್ದು ಎಲ್ಲೋ ಒಂದು ಕಡೆ ಎಷ್ಟು ಕಳೆದ 3 ದಶಕಗಳಲ್ಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹೋರಾಟಗಳು ಎಷ್ಟು ದಿಕ್ಕು ತಪ್ಪಿವೆ ಅಂತ ನಮಗೆ ಅತ್ಯಂತ ಸ್ಪಷ್ಟವಾಗಿ ಗೋಚರಿಸುತ್ತೆ ಸ್ನೇಹಿತರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಯಾವ ಕನ್ನಡ ಪ್ರದೇಶಗಳು ನಮ್ಮ ಕೈ ತಪ್ಪಿ ಹೋಗಿದೆ ಆ ಎಲ್ಲ ಕನ್ನಡ ಪ್ರದೇಶಗಳನ್ನು ಮತ್ತೆ ಸೇರಿಸಿದಾಗ ಮಾತ್ರ ವಿಶಾಲ ಕರ್ನಾಟಕದ ಕನಸು ಹಿರಿಯರು ಏನು ಕಂಡಿದ್ರು ಕನ್ನಡ ಭಾಷೆಗಳು ಒಂದು ಕಡೆ ಸೇರಬೇಕು, ಒಂದೇ ರಾಜ್ಯದ ಆಳ್ವಿಕೆಗೆ ಒಳಪಡಬೇಕು ಅಂತ ಹೇಳಿ, ಆಗ ಮಾತ್ರ ಎಲ್ಲೋ ಒಂದು ಕಡೆ ಈ ಹೋರಾಟಗಳು ತುಂಬ ಪರಿಣಾಮಕಾರಿಯಾಗಿ ಯಾವುದೇ ರಾಜಕೀಯ ವಿಷಯಗಳನ್ನು ಒಳಗೊಳ್ಳದೆ ಹೋರಾಟಗಳು ಪ್ರಾರಂಭ ಆಯಿತು ಅಂತಂದರೆ ಖಂಡಿತವಾಗ್ಲೂ ಇವತ್ತಿಗೂ ಕೂಡ ಕನ್ನಡ ನಾಡು ನುಡಿ ಬಗ್ಗೆ ತಮ್ಮ ತನುಮನ ದನಗಳನ್ನು ಅರ್ಪಿಸೋಕ್ಕೆ ಸಾವಿರಾರು ಲಕ್ಷಾಂತರ ಕನ್ನಡಿಗರು ತುದಿಗಾಲಲ್ಲಿ ನಿಂತಿರ್ತಾರೆ. ಇಂಥ ಒಂದು ಹೋರಾಟವನ್ನು ಮಾಡಿ ಈ ಎಲ್ಲ ಮಹನೀಯರು, ನಾನು ಈಗಾಗಲೇ ಹೇಳಿದಂಥ ಎಲ್ಲ ಮಹನೀಯರುಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ಈ ನಿಜವಾದ ಕರ್ನಾಟಕ ಏಕೀಕರಣ ಈ ಎಲ್ಲ ಪ್ರದೇಶಗಳನ್ನು ಕರ್ನಾಟಕ ರಾಜ್ಯಕ್ಕೆ ಸೇರ್ಪಡೆ ಮಾಡಿಕೊಂಡಾಗ ಮಾತ್ರ ಸಾಧ್ಯ. ಹಾಗಾಗಿ ಕನ್ನಡ ಚಳುವಳಿಗಾರರು ರಾಜ್ಯ ಸರ್ಕಾರದ ಮೇಲೆ ಪ್ರಭಾವ ಬೀರಿ ಹೋರಾಟಗಳ, ಪ್ರತಿಭಟನೆಗಳ ಮೂಲಕ, ಬರವಣಿಗೆಗಳ ಮೂಲಕ ಜನರ ಮನಸ್ಸನ್ನು ತಲುಪಿ ಆ ಒಂದು ಹೋರಾಟಗಳು ರಾಜ್ಯ ಸರ್ಕಾರಕ್ಕೆ ತಲುಪಿ ಆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಇದರ ಧ್ವನಿ ತಲುಪಿದಾಗ ಮಾತ್ರ ಎಲ್ಲೋ ಒಂದು ಕಡೆ ನಮ್ಮ ಕನಸು ನನಸಾಗ್ಬೋದು. ಇಲ್ಲದೆ ಹೋದರೆ ಈ ಎಲ್ಲ ಮಹಾ ಕನ್ನಡ ತಾಯಿಯ ಮಕ್ಕಳ ಕನಸು ಕನಸಾಗೇ ಉಳಿದೋಗ್ಬಿಡುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ಲ ಕನ್ನಡಿಗರು ಕಾರ್ಯೋನ್ಮುಖರಾಗಬೇಕು ಅಂತ ಹೇಳ್ತಾ, ನಿಮಗೆ ಕೊನೆಯದಾಗಿ ಕನ್ನಡ ಅನ್ನೋ ಒಂದು ಭಾಷೆ, ಕನ್ನಡ ಅನ್ನೋ ಒಂದು ಪದ ಎಂಥ ಪರಿಣಾಮಕಾರಿಯಾಗಿರುತ್ತೆ ಅಂತ ನಾನು ಒಂದು ವಿಷಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಸ್ನೇಹಿತರೆ. ಯಾವ ಒಂದು ಮು ಗೋವಿಂದರಾಜು ಅವರವರ ಬಲಿದಾನ ಆಯಿತೋ ಅದಾದ ನಂತರ 6 ತಿಂಗಳಲ್ಲಿ ನಡೆದಂಥ ಬೆಂಗಳೂರು ನಗರಸಭೆ ಚುನಾವಣೆಗೆ ನಡೆದಂಥ ಒಂದು ಚುನಾವಣೆಯಲ್ಲಿ 36 ವಾರ್ಡ್ಗಳ ಪೈಕಿ 12 ವಾರ್ಡ್ಗಳಲ್ಲಿ ಕನ್ನಡ ಪಕ್ಷದಿಂದ ಸದಸ್ಯರು ಆಯ್ಕೆಯಾಗಿ ಬರ್ತಾರೆ. ಚಾಮರಾಜಪೇಟೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಕಚೇರಿ ಇರ್ತಕ್ಕಂಥ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಇರ್ತಕ್ಕಂಥ ಒಂದು ಚಾಮರಾಜಪೇಟೆ ಕ್ಷೇತ್ರದಿಂದ ನಿರಂತರವಾಗಿ ವಾಟಾಳ್ ನಾಗರಾಜ್ ಅವರವರು, ಜಿ ನಾರಾಯಣ್ ಕುಮಾರ್ ಅವರು ಮತ್ತು ಪ್ರಭಾಕರ್ ರೆಡ್ಡಿ ಅಂತವರು ಚಾಮರಾಜಪೇಟೆ ಮತ್ತು ಬಿನ್ನಿಪೇಟೆ ಕ್ಷೇತ್ರಗಳಿಂದ ನಿರಂತರವಾಗಿ ಕೇವಲ ಕನ್ನಡದ ಹೆಸರಿನಲ್ಲಿ ಆಯ್ಕೆಯಾಗಿ ಬರ್ತಾರೆ ಅಂತಂದರೆ ನಿಜಕ್ಕೂ ಕನ್ನಡಿಗರ ಮನಸ್ಸಿನಲ್ಲಿ ಕನ್ನಡದ ಭಾವನೆ, ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ, ಕನ್ನಡ ಭಾಷೆಯ ಬಗ್ಗೆ ಒಂದು ಅವರ ಒಲವು ನಿತ್ಯ ನಿರಂತರವಾಗಿದೆ. ಅದನ್ನು ಸದ್ಬಳಕೆ ಮಾಡುವಂಥ ನಿಟ್ಟಿನಲ್ಲಿ
ಎಲ್ಲ ಕನ್ನಡ ಚಳುವಳಿಗಾರರು, ಕನ್ನಡ ಹೋರಾಟಗಾರರು, ಕನ್ನಡದ ಸಾಹಿತಿಗಳು, ಕನ್ನಡದ ಕಲಾವಿದರು, ಕನ್ನಡದ ಪತ್ರಕರ್ತರು ಕಾರ್ಯೋನ್ಮುಖರಾಗಬೇಕು. ಇವರೆಲ್ಲ ಸೇರಿದಾಗ ಮಾತ್ರ ಎಲ್ಲೋ ಒಂದು ಕಡೆ ಕಯ್ಯಾರ ಕಯ್ಯಂಡ್ರಯ್ಯವರು ಅಥವಾ ಆಲೂರು ವೆಂಕಟರಾವ್ ಅವರು, ಮಾರಾಮೂರ್ತಿಯವರು, ಆನಾ ಕೃಷ್ಣರಾವ್ ಅವರು ಇಂಥ ಮಹನೀಯರ ಒಂದು ಕನಸು ನನಸಾಗತ್ತೆ. ಅವತ್ತು ನಿಜವಾದ ಕರ್ನಾಟಕ ಏಕೀಕರಣ ಆಗತ್ತೆ ಅನ್ನೋದು ನನ್ನ ಅತ್ಯಂತ ಸ್ಪಷ್ಟವಾದಂಥ ಭಾವನೆ. ಮತ್ತೊಮ್ಮೆ ಎಲ್ಲರಿಗೂ 63ನೇ ವರ್ಷದ ಕರ್ನಾಟಕ ಏಕೀಕರಣ ಆದ ನಂತರದ 63ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ನಾನು ಸಮಸ್ತ ಕನ್ನಡಿಗರಿಗೆ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ.